ಆತ್ಮೀಯರೇ, ನನ್ನೂರು ಮಿರ್ಲೆ ಗ್ರಾಮಕ್ಕೆ ಕೇವಲ 15 ಕಿಲೋಮೀಟರ್ ದೂರ ಇರುವ ಪ್ರಸಿದ್ಧ, ಪವಿತ್ರ ಹಾಗೂ ಪವಾಡ ಸ್ಥಳವಾದ ಕಪ್ಪಡಿಯನ್ನು ಇಲ್ಲಿಯವರೆಗೂ ನೋಡೇ ಇರಲಿಲ್ಲ. ಮೊದಲ ಬಾರಿಗೆ ನನ್ನ ಗೆಳೆಯ MP ನಟರಾಜನ ಕೃಪೆಯಿಂದ ಇಂದು ಹೊಸ ವರ್ಷ 2026ರ ಪ್ರಾರಂಭದಲ್ಲಿ ಜನವರಿ 4ರಂದು ಭಾನುವಾರ ಸಾಲಿಗ್ರಾಮ ತಾಲೂಕಿಗೆ ಸೇರಿದ ಹೆಬ್ಬಾಳು ಬಳಿ ಇರುವ ಕಪ್ಪಡಿ ಕ್ಷೇತ್ರದ ರಾಚಪ್ಪಾಜಿ ಗದ್ದುಗೆಯನ್ನು ಗೆಳೆಯರೊಟ್ಟಿಗೆ ನೋಡುವ ಸೌಭಾಗ್ಯ ನನ್ನದಾಯಿತು. ಕಪ್ಪಡಿ ಕ್ಷೇತ್ರದ ಮಹಿಮೆಯನ್ನು ಅಲ್ಲಿನ ಸಿಬ್ಬಂದಿಯೊಬ್ಬರು ಹಂಚಿಕೊಂಡಿದ್ದಾರೆ. ಹಾಗೆಯೇ ಹುಡುಕಿ ತಂದ ಕೆಲವು ಮಾಹಿತಿಗಳನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಆದಿಗುರು ಅಲ್ಲಮಪ್ರಭು ಧರೆಗೆ ದೊಡ್ಡವರು, ಪರಂಜ್ಯೋತಿ ಗುರು ಮಂಟೇದ ಲಿಂಗಯ್ಯ ಕಾಲಜ್ಞಾನ ಸಾರಿದ ಕಂದಾಯ ದೊಡೆಯ. ಮಂಟೇಸ್ವಾಮಿ ಒಬ್ಬ ಆದಿಜಾಂಬವ ಕುಲಪುರುಷ. ಕೆಲ ಶತಮಾನಗಳ ಹಿಂದೆ ಧರ್ಮಕ್ರಾಂತಿಯನ್ನೆಸಗಿ ತನ್ನದೇ ಆದ ಪರಂಪರೆಯನ್ನು ನಿರ್ಮಿಸಿದವ. ಕನ್ನಡದ ಧಾರ್ಮಿಕ ಜನಪದ ಕಾವ್ಯವೊಂದರ ಕಥಾನಾಯಕ. ಕರ್ನಾಟಕದ ಧಾರ್ಮಿಕ ವೃತ್ತಿಗಾಯಕರಲ್ಲಿ ಪ್ರಮುಖರೆನಿಸುವ ನೀಲಗಾರರ ಮತ್ತು ಆ ಸಂಪ್ರದಾಯವನ್ನು ಒಪ್ಪಿಕೊಂಡು ಇತರರ ಆರಾಧ್ಯ ದೈವ ಆದಿಗುರು. ಮಂಟೇಸ್ವಾಮಿಯ ಶಿಷ್ಯರು ರಾಚಪ್ಪಾಜಿ, ಅವರ ತಂಗಿ ಚೆನ್ನಾಜಮ್ಮ ಮತ್ತು ಪಲಹಾರದಯ್ಯ, ದೊಡ್ಡಮ್ಮ ತಾಯಿ, ಲಿಂಗಾಯ ಮತ್ತು ಚೆನ್ನಯ್ಯ, ಅರಳಯ್ಯ ಹಾಗೂ ಸಿದ್ದಪ್ಪಾಜಿ. ಮಂಟೇಸ್ವಾಮಿ ಕುರಿತ ಖಚಿತ ಐತಿಹಾಸಿಕ ದಾಖಲೆಗಳು ಲಭ್ಯವಾಗದಿದ್ದರೂ ಮಂಟೇಸ್ವಾಮಿಯ ಕಾವ್ಯ ಎಂಬ ಜನಪದ ಕಾವ್ಯವೊಂದು ಉಳಿದು ಬಂದಿದೆ. ಈ ಕಾವ್ಯದಲ್ಲಿ ಮಂಟೇಸ್ವಾಮಿಯನ್ನು ದೊರೆಗೆ ದೊಡ್ಡವರು, ಅಲ್ಲಮಪ್ರಭು ಅಥವಾ ಪ್ರಭುದೇವರು ಎಂದು ಕರೆಯಲಾಗಿದೆ. ಮಂಟೇಸ್ವಾಮಿ ಕಾವ್ಯದಲ್ಲಿ ಧರೆಗೆ ದೊಡ್ಡವರು ಎಂಬ ಮಾತನ್ನು ಪರಾತ್ಪರ ವಸ್ತು ಪರಂಜ್ಯೋತಿ ಸ್ವರೂಪ ಸಾಕ್ಷಾತ್ ಪರಶಿವಮೂರ್ತಿಗೆ ಹೋಲಿಸಲಾಗಿದೆ. ಪರಶಿವ ಕಲ್ಯಾಣದ ಬಸವೇಶ್ವರರ ದೃಢವನ್ನು ಪರೀಕ್ಷಿಸಲು ಭೂಲೋಕಕ್ಕೆ ಬಂದನೆಂದು ಹೇಳಲಾಗುತ್ತದೆ. ಕಲ್ಯಾಣದ ಶರಣರ ಪ್ರಸ್ತಾಪ ಮಂಟೇಸ್ವಾಮಿ ಕಾವ್ಯದಲ್ಲಿ ಬರುವುದರಿಂದ ಬಸವೇಶ್ವರರ ಕಾಲಕ್ಕೆ ಮಂಟೇಸ್ವಾಮಿ ಕಾಲವನ್ನು ಒಯ್ಯಬಹುದಾಗಿದೆ. ಕಲ್ಯಾಣದಲ್ಲಿ ಬಸವೇಶ್ವರರ ದೃಢವನ್ನು ಪರೀಕ್ಷಿಸಿ ಮಂಟೇಸ್ವಾಮಿ ಧರೆಗೆ ದೊಡ್ಡವರು ಎಂಬ ಅಂಕಿತದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇವರ ಕಲ್ಯಾಣದ ಅರಳಯ್ಯನ ಬೂದಿಗುಡ್ಡೆಯ ಮೇಲೆ ವಿಲಕ್ಷಣ ರೂಪಿನಲ್ಲಿ ಕಾಣಿಸಿಕೊಂಡಿರುವ ಪರಿಯನ್ನು ಜನಪದ ಕಾವ್ಯ ವಿಸ್ತಾರವಾಗಿ ಬಣ್ಣಿಸಿದೆ. ಹೀಗೆ ವಿಚಿತ್ರ ರೂಪಿನಲ್ಲಿ ಕಾಣಿಸಿಕೊಂಡು ಇವರನ್ನು ಬಸವೇಶ್ವರರು ಭಕ್ತಿ ಗೌರವಗಳಿಂದ ಕರೆದೊಯ್ದು ಇವರ ಕರುಣೆಗೆ ಪಾತ್ರರಾಗುತ್ತಾರೆ. ಅಲ್ಲಿ ನೆರೆದಿದ್ದ ಲಕ್ಷದ ಮೇಲೆ 96,000 ಶರಣರ ಆಗ್ರಹಕ್ಕೆ ಗುರಿಯಾದರು ಎಂಬ ಸಂದರ್ಭ ಈ ಕಾವ್ಯದಲ್ಲಿ ಬರುತ್ತದೆ. ಧರೆಗೆ ದೊಡ್ಡವರು ಕಲ್ಯಾಣವನ್ನು ಬಿಟ್ಟು ದಕ್ಷಿಣಾಭಿಮುಖವಾಗಿ ಹೊರಟರು ಎಂದು ಹೇಳಲಾಗುತ್ತದೆ. ಈ ಕಾವ್ಯದ ಪ್ರಕಾರ ಧರೆಗೆ ದೊಡ್ಡವರು ಮುಂದೆ ಐಕ್ಯವಾದುದು ಮಳವಳ್ಳಿ ತಾಲೂಕಿನ ಬೊಪ್ಪೇಗೌಡನಪುರದಲ್ಲಿ. ತಮ್ಮದೇ ಆದ ಜನಪದ ಧರ್ಮವೊಂದನ್ನು ಸ್ಥಾಪಿಸಿ ತಮ್ಮ ಮಹಿಮೆಯಿಂದ ಪವಾಡ ಶಕ್ತಿಯಿಂದ ಅನೇಕ ಶಿಷ್ಯರನ್ನು ಪಡೆದುಕೊಂಡು ಮಂಟೇಸ್ವಾಮಿ ಪರಂಪರೆಯನ್ನು ಸ್ಥಾಪಿಸಿದರು. ಮಂಟೇಸ್ವಾಮಿ ಎಂಬ ಹೆಸರಿನ ಬಗೆಗೆ ವಿವರಣೆ ಮಂಟೇಸ್ವಾಮಿ ಕಾವ್ಯದಲ್ಲಿಯೇ ದೊರೆಯುತ್ತದೆ. ತಮ್ಮ ಶಿಷ್ಯರೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟ ಮಂಟೇಸ್ವಾಮಿ ಮಳವಳ್ಳಿ ಬಳಿಯ ಆದಿ ಹೊನ್ನಾಯಕನಹಳ್ಳಿಗೆ ಬರುತ್ತಾರೆ. ಅಲ್ಲಿ ತಮ್ಮ ಶಿಷ್ಯರನ್ನೆಲ್ಲ ಒಂದೆಡೆ ಬಿಟ್ಟು ಬಳೆ ಮುದ್ದಮ್ಮ ಎಂಬಾಕೆಯ ಮನೆಯ ಮುಂದೆ ಕೋರಣ್ಯದ ಭಿಕ್ಷಕ್ಕಾಗಿ ಬರುತ್ತಾರೆ. ಮುದ್ದಮ್ಮ ಹಟ್ಟಿಯಲ್ಲಿ ಆಗ ಹಾಲು ಕರೆಯುತ್ತಿರುತ್ತಾಳೆ. ಕಾಲಲ್ಲಿ ಜಂಗು, ಮುತ್ತಿನ ಜೋಳಿಗೆ, ಕೈಯಲ್ಲಿ ಕಂಡಾಯ ಹಿಡಿದು ಜಾಗಟೆ ಶಬ್ದ ಮಾಡಿಕೊಂಡು ಬಂದ ಧರೆಗೆ ದೊಡ್ಡವರನ್ನು ನೋಡಿ ಹಸುವು ಬೆದರಿ ಹಾಲಿನ ತಂಬಿಗೆಯನ್ನು ಒದೆಯುತ್ತದೆ. ಮುದ್ದಮ್ಮ ಸಿಟ್ಟಾಗಿ ಹಾಳಾದ ಮಂಟೇದಯ್ಯ ಮುಂದೆ ಹೋಗು ಎಂದು ನುಡಿಯುತ್ತಾಳೆ. ಮಂಟೆ ಶಬ್ದ ಬಿದ್ದು ಹೋಗು, ಉರುಳು ಎಂಬ ಅರ್ಥದಲ್ಲಿ ಪ್ರಯೋಗದಲ್ಲಿದೆ. ಧರೆಗೆ ದೊಡ್ಡವರು ಅಲ್ಲಿಂದಾಚೆಗೆ ಮಂಟೇದಯ್ಯ ಎಂಬ ಹೆಸರನ್ನೇ ಸ್ವೀಕರಿಸಿದರು. ಕಾವ್ಯದಲ್ಲಿ ಮಂಟೇಸ್ವಾಮಿ ನೇರವಾಗಿ ಕೈಲಾಸದಿಂದ ಬಂದವ ಎಂಬಂತೆ ಹೇಳಲಾಗಿದೆ. ಒಂದು ವಾದ ಪ್ರಕಾರ ಮಹದೇಶ್ವರ, ಕೊಂಗಳ್ಳಿ ಮಲ್ಲೇಶ್ವರ ಹಾಗೂ ಮಂಟೇಸ್ವಾಮಿ ಏಕಕಾಲದಲ್ಲಿ ಭೂಲೋಕಕ್ಕೆ ಬಂದವರು ಎಂದು ಹೇಳಲಾಗಿದೆ. ಜನಪದ ಕಾವ್ಯಗಳ ಪ್ರಕಾರ ಮಂಟೇಸ್ವಾಮಿ ಧರೆಗೆ ದೊಡ್ಡವರು ಪರಂಜ್ಯೋತಿ ಎನಿಸಿ ಮೊದಲು ಕಾಣಿಸಿಕೊಳ್ಳುವುದು ಕಲ್ಯಾಣ ಪಟ್ಟಣದ ಅರಳಯ್ಯನ ಬೂದಿಗುಡ್ಡೆಯ ಮೇಲೆ. ಬಸವೇಶ್ವರ ನೀಲಮ್ಮ ಅವರನ್ನು ಅರಸಿ ಕಲ್ಯಾಣದಲ್ಲಿ ರಾಚಪ್ಪಾಜಿ, ಅವರ ತಂಗಿ ಚೆನ್ನಾಜಮ್ಮ ಮತ್ತು ಪಲಹಾರದಯ್ಯ ಎಂಬ ಶಿಷ್ಯರನ್ನು ಬಸವೇಶ್ವರರಿಂದ ಸ್ವೀಕರಿಸಿ ತಮ್ಮ ತಪಸ್ಸಿಗೆ ಯೋಗ್ಯವಾದ ನೆಲೆಯನ್ನು ಅರಸಿ ಹೊರಡುತ್ತಾರೆ.
ಕಲ್ಯಾಣದ ಬಾಗಿಲಲ್ಲಿ ವೀರಭದ್ರನ ಹಲಗೆಯನ್ನು ಗೆಯ್ಯುತ್ತಿದ್ದ ಬಾಚಿ ಬಸವಯ್ಯನು ಈತನ ಶಿಷ್ಯನಾಗಬೇಕೆಂದು ಅರಸಿ ಮುಂದೆ ಹೊರಡುತ್ತಾರೆ. ಮುಂದೆ ಈ ಬಾಚಿ ಬಸವಯ್ಯನೇ ಬಾಲಕೆಂಪಣ್ಣ ಎಂಬ ಅಭಿಧಾನದಲ್ಲಿ ಹುಟ್ಟಿ ಮಂಟೇಸ್ವಾಮಿಯ ಶಿಷ್ಯನಾಗಿ ಸಿದ್ದಪ್ಪಾಜಿ ಎಂಬ ಹೆಸರನ್ನು ಪಡೆಯುತ್ತಾರೆ. ಮಂಟೇಸ್ವಾಮಿ ಕಲ್ಯಾಣ ಬಿಟ್ಟಾಗ 3 ಮಂದಿ ಶಿಷ್ಯರು ಮಾತ್ರ ಇದ್ದರು. ಈ ಪುಟ್ಟ ಪರಿವಾರದೊಡನೆ ಹೊರಟ ಈತ ಮೊದಲು ಕೊಡೇಕಲ್ಲಿನ ಸಮೀಪಕ್ಕೆ ಬರುತ್ತಾರೆ. ಇವರ ಹಿರಿಯ ಶಿಷ್ಯ ರಾಚಪ್ಪಾಜಿ ಅಲ್ಲಿಂದ ವಿಜಯನಗರಕ್ಕೆ ಹೋಗಿ ಅಲ್ಲಿಯ ಗಾರುಡಿಗರನ್ನು ಪವಾಡದ ಮೂಲಕ ಸೋಲಿಸುತ್ತಾರೆ. ಅಲ್ಲಿಂದ ಮುಂದೆ ಅವರೆಲ್ಲ ಮಂಟೇಸ್ವಾಮಿಯ ಶಿಷ್ಯರಾಗಿ ಉಳಿಯುತ್ತಾರೆ. ದಾರಿಯುದ್ದಕ್ಕೂ ಶಿಷ್ಯರನ್ನು ಪಡೆಯುತ್ತಾ ಹೊರಟ ಮಂಟೇಸ್ವಾಮಿ ಕೊನೆಗೆ ಮಳವಳ್ಳಿಗೆ ಬಂದು ಕುಂದೂರು ಬೆಟ್ಟದ ಸಮೀಪದಲ್ಲಿರುವ ಬೊಪ್ಪಗೌಡಪುರವನ್ನು ತಮ್ಮ ತಪೋಭೂಮಿಯಾಗಿ ಆರಿಸಿಕೊಳ್ಳುತ್ತಾರೆ. ಬೊಪ್ಪಗೌಡನಪುರ ಮೊದಲಿಗೆ ಕಡಂಕನಹಳ್ಳಿ ಎನಿಸಿತ್ತು. ನೀಲಗಾರರ ಪ್ರಕಾರ ಮಂಟೇಸ್ವಾಮಿ ಆ ಊರನ್ನು ಒಪ್ಪಿಕೊಂಡಿದ್ದರಿಂದ ಅದು ಒಪ್ಪಿಕೊಂಡ ಪುರವಾಗಿ ಕ್ರಮೇಣ ಬೊಪ್ಪಗೊಂಡನಪುರವೆನಿಸಿತು. ಮಂಟೇಸ್ವಾಮಿ ಬೊಪ್ಪಗೌಡನಪುರದಲ್ಲಿ ನೆಲೆಸಿದ ಮೇಲೆ ಕಲ್ಯಾಣದ ಬಾಗಿಲಲ್ಲಿದ್ದ ಬಾಚಿ ಬಸವಯ್ಯನ ನೆನಪಾಗುತ್ತದೆ. ಆತ ನಿಡುಗಟ್ಟದ ಮುದ್ದೋಜಿ ಮತ್ತು ಲಿಂಗಮ್ಮ ಎಂಬ ಪಾಂಚಾಳ ದಂಪತಿಗಳಿಗೆ 7ನೆಯ ಮಗನಾಗಿ ಹುಟ್ಟಿರುತ್ತಾನೆ. ಅಪಾರವಾದ ಸಿರಿ ಸಂಪತ್ತಿನಲ್ಲಿ ದರ್ಪದಿಂದ ಬಾಳುತ್ತಿದ್ದ ಆ ಮನೆಯಿಂದ ತನ್ನ ಶಿಷ್ಯನನ್ನು ಪಡೆಯಲು ಮಂಟೇಸ್ವಾಮಿ ಅಪಾರ ಸಾಹಸವನ್ನೇ ಮಾಡಬೇಕಾಗುತ್ತದೆ. ಅವರ ಐಶ್ವರ್ಯವನ್ನೆಲ್ಲ ಮಣ್ಣುಗೂಡಿಸಿ ಬಾಲಕೆಂಪಣ್ಣನಿಗೆ ಅಂದರೆ ಸಿದ್ದಪ್ಪಾಜಿ ಹುಚ್ಚು ಬೆಪ್ಪು ಬರಿಸಿ ಕುಂದೂರು ಬೆಟ್ಟದ ಕಾಳಿಂಗನ ಗವಿಯಲ್ಲಿ 12 ವರ್ಷ ಕೂಡಿ ಹಾಕುತ್ತಾರೆ. ಮುಂದೆ ಬಾಲಕೆಂಪಣ್ಣ ಸಂಪೂರ್ಣವಾಗಿ ಪರಿವರ್ತಿತನಾಗಿ 12 ವರ್ಷದ ದೀರ್ಘ ನಿದ್ದೆಯಿಂದ ಹೊಸ ವ್ಯಕ್ತಿಯಾಗಿ ಮಹಿಮಾ ಪುರುಷನಾಗಿ ಕಾಣಿಸಿಕೊಳ್ಳುತ್ತಾನೆ. ಸಿದ್ದಪ್ಪಾಜಿ ಎಂಬ ಹೆಸರಿನಲ್ಲಿ ಗುರು ಅವನನ್ನು ಕರೆದು ದೀಕ್ಷೆಯನ್ನು ನೀಡುತ್ತಾರೆ. ಸಿದ್ದಪ್ಪಾಜಿ ಮಂಟೇಸ್ವಾಮಿಯ ದಳವಾಯಿಯಾಗಿ ಮುಖ್ಯ ಶಿಷ್ಯನಾಗಿ ಮಂಟೇಸ್ವಾಮಿಯ ಮಹಿಮೆಯನ್ನು ಪ್ರಸಾರ ಮಾಡುವ ಮೊದಲ ನೀಲಗಾರನಾಗಿ ಅಭಿವ್ಯಕ್ತನಾಗುತ್ತಾನೆ. ಮುಂದೆ ಮಂಟೇಸ್ವಾಮಿ ಅನೇಕ ಪವಾಡಗಳನ್ನು ಮೆರೆದು ಕೊನೆಗೆ ಪಾತಾಳ ಭೂಮಿಯೊಂದರಲ್ಲಿ ಪವಡಿಸುತ್ತಾರೆ. ಸಿದ್ದಪ್ಪಾಜಿ ಪೂರ್ವಘಟ್ಟಗಳಲ್ಲಿಯ ಚಿಕ್ಕಲ್ಲೂರಿಗೆ ಹೋಗಿ ನೆಲೆಸುತ್ತಾನೆ. ಈಗಲೂ ಮಂಟೇಸ್ವಾಮಿ ಮಠ ಮಳವಳ್ಳಿ ತಾಲೂಕಿನ ಬೊಪ್ಪಗೌಡನಪುರದಲ್ಲಿದೆ. ಅನೇಕ ಪವಾಡಗಳನ್ನು ಮೆರೆದು ಕೊನೆಗೆ ಪಾತಾಳ ಭೂಮಿಯೊಂದರಲ್ಲಿ ಪವಡಿಸುತ್ತಾರೆ. ಸಿದ್ದಪ್ಪಾಜಿ ಪೂರ್ವಘಟ್ಟಗಳಲ್ಲಿಯ ಚಿಕ್ಕಲ್ಲೂರಿಗೆ ಹೋಗಿ ನೆಲೆಸುತ್ತಾರೆ. ಈಗಲೂ ಮಂಟೇಸ್ವಾಮಿ ಮಠ ಮಳವಳ್ಳಿ ತಾಲೂಕಿನ ಬೊಪ್ಪಗೌಡನಪುರದಲ್ಲಿದೆ. ಈ ಸಂಪ್ರದಾಯದ ಮತ್ತೊಂದು ಮಠ ಮಳವಳ್ಳಿಯಲ್ಲಿದೆ. ಕೊಳ್ಳೇಗಾಲದ ಪೂರ್ವಘಟ್ಟಗಳಲ್ಲಿ ಚಿಕ್ಕಲ್ಲೂರು ಕ್ಷೇತ್ರ, ಈಗಿನ ಸಾಲಿಗ್ರಾಮ ತಾಲೂಕಿಗೆ ಸೇರಿದ ಕಪ್ಪಡಿ ಕ್ಷೇತ್ರ ಈ ಸಂಪ್ರದಾಯಕ್ಕೆ ಸಂಬಂಧಪಡುತ್ತದೆ. ಬೊಪ್ಪಗೌಡನಪುರದಲ್ಲಿ ಆದಿಗುರು ಮಂಟೇಸ್ವಾಮಿಯ ಗದ್ದಿಗೆಯು, ಚಿಕ್ಕಲ್ಲೂರಿನಲ್ಲಿ ಈತನ ದಳವಾಯಿ ಸಿದ್ದಪ್ಪಾಜಿ ಗದ್ದಿಗೆಯು, ಕಪ್ಪಡಿಯಲ್ಲಿ ಮಂಟೇಸ್ವಾಮಿಯ ಮತ್ತೊಬ್ಬ ಮುಖ್ಯ ಶಿಷ್ಯ ರಾಚಪ್ಪಾಜಿಯ ಗದ್ದಿಗೆಯೂ ಇವೆ. ಈ 3 ಕ್ಷೇತ್ರಗಳು ಯಾತ್ರಾ ಸ್ಥಳಗಳಾಗಿ ಪರಿಣಮಿಸಿವೆ. ಜುಲೈ ತಿಂಗಳಲ್ಲಿ ಮಂಟೇಸ್ವಾಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದು ಸಿದ್ದಪ್ಪಾಜಿಗೆ ಹೆಚ್ಚಾಗಿ ಸಂಬಂಧಪಡುವ ಹಬ್ಬ. ಸಿದ್ದಪ್ಪಾಜಿಯನ್ನು ಮಾರೀರ ಮಸಣೇರ ಗಂಡ ಎಂದು ಕರೆಯಲಾಗಿದೆ. ಅಂಟುಜಾಡ್ಯಗಳ ಕಾಲದ ಪ್ಲೇಗು ಮುಂತಾದವನ್ನು ಗೆದ್ದುಕೊಳ್ಳುವ ದೇವರು ಎಂದು ಭಾವಿಸಲಾಗಿದೆ. ಮಂಟೇಸ್ವಾಮಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ದೇವಾಲಯಗಳು ಅನೇಕ ಊರುಗಳಲ್ಲಿ ಕಂಡುಬರುತ್ತವೆ. ಮಂಟೇಸ್ವಾಮಿಯ ಒಕ್ಕಲುಗಳು ಅಪಾರವಾಗಿವೆ. ತಮ್ಮ ದೇವರ ಕುಲ ಗುರುವಿನ ಕಾಣಿಕೆಯನ್ನು ಜಾತ್ರೆಗಳಲ್ಲಿ, ಉತ್ಸವಗಳಲ್ಲಿ ಜನ ಮಠಗಳಿಗೆ ಅರ್ಪಿಸುತ್ತಾರೆ. ನೀಲಗಾರ ಅಥವಾ ನೀಲಗಾರ್ತಿಯರನ್ನಾಗಿ ದೇವರ ಹೆಸರಿನಲ್ಲಿ ದೀಕ್ಷೆ ಕೊಡಿಸುವವರು ಮಠಗಳಿಗೆ ಬರಬೇಕಾಗುತ್ತದೆ. ಇಲ್ಲದೆ ಜಾತ್ರೆಯ ಸಂದರ್ಭಗಳಲ್ಲಿ ಗುರುವಿನ ಕೈಯಿಂದ ಮಣಿಯನ್ನು ಕಟ್ಟಿಸಿಕೊಳ್ಳುತ್ತಾರೆ. ಕಪ್ಪಡಿ ಮತ್ತು ಚಿಕ್ಕಲ್ಲೂರಿನ ಜಾತ್ರೆಗಳು ಈ ದೃಷ್ಟಿಯಿಂದ ಗಮನಾರ್ಹವಾಗಿವೆ. ಅಲ್ಲ, ಈಗ ಮಂಟೇಸ್ವಾಮಿಯವ್ರು ಬಂದು ಈ ಧರ್ಮದ ಗುರುಗಳು, ಈ ಪರಂಪರೆ ಬಂದು ಮಂಟೇಸ್ವಾಮಿ ಅನ್ನೋ ಪರಂಪರೆ. ಅವ್ರಿಗೆ 5 ಜನ ಶರಣ ಶಿಷ್ಯರು. ಒಂದು ರಾಚಪ್ಪಾಜಿಯವರು, ಚೆನ್ನಜಮ್ಮನವರು, ಮುಟ್ನಳ್ಳಿ ತೋಪಲ್ ದೊಡ್ಡಮ್ಮ ತಾಯಿ, ಕುಂದೂರು ಲಿಂಗೇಚನೆ ಮತ್ತು ಚಿಕ್ಕಲ್ಲೂರಲ್ಲಿ ಸಿದ್ದಪ್ಪಾಜಿ. ಇಲ್ಲಿ ಪ್ರತಿ ವರ್ಷದ ಜಾತ್ರೆನೂ ಸಹ ಮೊದಲು ಚಿಕ್ಕಲ್ಲೂರಲ್ಲಿ ಚಂದ್ರಮಂಡಲದಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟು ಕಪ್ಪಡಿ ಜಾತ್ರೆ ಪ್ರಾರಂಭ ಆಗುತ್ತೆ. 2ನೇದಾಗಿ 3ನೇದಾಗಿ ಮುಟ್ನಳ್ಳಿ ತೋಪಲ್ ದೊಡ್ಡಮ್ಮ ತಾಯಿ ಜಾತ್ರೆ. ಅದೇ ದಿನ ಸಂತೆ ಬೊಪ್ಪಗೌಡನಪುರದಲ್ಲಿ ಎದುರು ಸೇವೆಗೆ ಜಾತ್ರೆ ಅಂತ್ಯ ಆಗೋದು. ಇಲ್ಲಿ 2 ಮಠದ ಪೀಠಾಧಿಪತಿಗಳು ಸರಿಸಮಾನವಾಗಿ ಹಂಚ್ಕೊಂಡು ಇಲ್ಲಿ ಜಾತ್ರೆಗಳನ್ನ ಮಾಡ್ಕೊಂಡು ಹೋಗೋದು. ಬೊಪ್ಪಣಪುರ ಸ್ವಾಮಿಗಳಿಗೆ ಬಂದು ಕುರುಬನಕಟ್ಟೆ, ಚಿಕ್ಕಲ್ಲೂರು, ಬೊಪ್ಪಣಪುರ. ಮಳವಳ್ಳಿ ಸ್ವಾಮಿಗಳಿಗೆ ಬಂದು ಮಳವಳ್ಳಿ ಮಠ, ಹೊನ್ನಾಯ್ಕನಹಳ್ಳಿ, ಕಪ್ಪಡಿ ಕ್ಷೇತ್ರ.
ಕಪ್ಪಡಿ ಕ್ಷೇತ್ರ ಮಾತ್ರ ಇಬ್ಬರಿಗೂ ಪರ್ಯಾಯವಾಗಿ ಅವರೊಂದು ವರ್ಷ ಇವರೊಂದು ವರ್ಷ ಇಲ್ಲಿ ಜಾತ್ರೆ ನಡ್ಸ್ಕೊಂಡು ಹೋಗುವಂಥದ್ದು. ಸಂಪೂರ್ಣವಾಗಿ ಆಡಳಿತ ಬಂದು ಮಳವಳ್ಳಿ ಮಠದ ಸ್ವಾಮಿಗಳ ಕೈಲಿ ಇರುವಂಥದ್ದು. ಇಲ್ಲಿ ಪ್ರಸ್ತುತವಾಗಿ ಮಳವಳ್ಳಿ ಮಠದ ಪೀಠಾಧಿಪತಿಗಳು ಬಂದು ಶ್ರೀಮದ್ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಮಗ ಮಹಾರಾಜಕುಮಾರಿ ಮೀನಾಕ್ಷಿ ದೇವಿಯವ್ರ ಮಗ ವರ್ಷಶ್ರೀ ಶ್ರೀಕಂಠ ಸಿದ್ಧಲಿಂಗರಾಜರಸ್ ಅಂತೇಳಿ. ಇವಾಗ ನೀವು ಏನು ಡೆವಲಪ್ಮೆಂಟ್ಸ್ ನೋಡ್ತಿದ್ದೀರಾ, ಈ ಅಡುಗೆ ಮನೆ ಇವಾಗ ತಿಂಗಳ ಪೂರ್ತಿ 10 ದಿನ ದಾಸೋಹ ನಡೆಯುತ್ತಿಲ್ಲಿ. ಆಮೇಲೆ ಜಾತ್ರೆ ಸಮಯದಲ್ಲಿ 1 ತಿಂಗಳು ತ್ರಿಕಾಲ ದಾಸೋಹ, ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಥರನೂ ದಾಸೋಹ ನಡೆಯುತ್ತೆ. ಈಗ ಬರೋ ಫೆಬ್ರವರಿ 15ರಿಂದ ಇಲ್ಲಿ ಜಾತ್ರೆ ಪ್ರಾರಂಭ ಆಗುವಂಥದ್ದು. ಫೆಬ್ರವರಿ 15ಕ್ಕೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಯುಗಾದಿ 4 ದಿನ ನಂಗೆ ಜಾತ್ರೆ ಬಿಡುತ್ತೆ. ಅಲ್ಲಿವರೆಗೂ ಸ್ವಾಮಿಗಳು ಬಸವ ಬೆರಳುಗಳೆಲ್ಲ ಮಠದಲ್ಲೇ ಇರುತ್ತೆ. ಪ್ರತಿದಿನ ಬೆಳಗ್ಗೆ ಅಮ್ಮನವ್ರ ಗದ್ಗೆ ಮತ್ತು ರಾಚಪ್ಪಾಜಿಯವ್ರ ಗದ್ಗೆ ಪೂಜೆ ಆಗುತ್ತೆ. ಸ್ವಾಮಿಗಳು ಬಂದು ಆನಂತರ ಉರಿಗದ್ಗೆ ಆರೋಹಣ ಮಾಡೋದು. ಆನಂತರ ಸಂಜೆನೂ ಅಷ್ಟೇ 2 ಗದ್ಗೆ ಪೂಜೆ ಆಗುತ್ತೆ. ಸಂಜೆನೂ ಬಂದು ಉರಿಗದ್ಗೆ ಆರೋಹಣ ಮಾಡುವಂಥದ್ದು. ಇದೇ ಪ್ರೊಸೀಜರ್ ಇಡೀ ತಿಂಗಳ ಪೂರ್ತಿ ನಡೆಯುತ್ತೆ. ಇಷ್ಟು ಮಾಡಿ ಅವ್ರು ಯುಗಾದಿ 4 ದಿನ ನಂತರ ಪುನಃ ಯಾವ ಬಂದಿರ್ತಾರೋ ಅದೇ ರೀತಿ ಇಲ್ಲಿ ಕಪ್ಪಡಿ ವರದಾಟ ಆಗುತ್ತೆ. ತಿರುದು ಬಸವ ಮತ್ತು ಸ್ವಾಮಿಗಳು ಕಪ್ಪಡಿಯಿಂದ ಹೊರಡ್ತಾರೆ. ಎಲ್ಲಿ ಜಾತ್ರೆ ಕಪ್ಪಡಿ ಜಾತ್ರೆ ಅಂತ್ಯ ಆಗೋದು. ನಮ್ಮ ಚಾಮರಾಜ ಒಡೆಯರ ಮಗಳು ಯಾರನ್ನ ಮದುವೆ? ಜಯಚಾಮರಾಜೇಂದ್ರ ಒಡೆಯರ್ ಮೀನಾಕ್ಷಿ ದೇವಿಯವ್ರ ಮಗ ಅವರು. ಅಲ್ಲ, ಅವ್ರು ಯಾರನ್ನ ಮದುವೆ ಆಗಿದ್ರು ಅಂತ ಹೇಳ್ತಾರೆ. ಈ ಮಠದ ಪೀಠಾಧಿಪತಿಗಳನ್ನ ಸರ್ದಾರ್ ಎಂ ಲಕ್ಷ್ಮೀಕಾಂತರಾಜೇರಸ್ನವರು ಅಂತ ಹೇಳಿ. ಲಕ್ಷ್ಮೀಕಾಂತ ರಾಜರಸ ಅವರು ಇಲ್ಲಿ ಮೇಲ್ಗಡೆ ಸ್ಟ್ಯಾಚ್ಯೂ ನೋಡಿದ್ರಲ್ಲ ಎಮ್ ಎಲ್ ರಾಜೇರಸ್ನವರು ಅಂತ, ಅವ್ರ ಮಗ ಅವರು. ಅವರಿಗೆ ಜಯಚಾಮರಾಜೇಂದ್ರ ಒಡೆಯರು ಕಿರಿ ಮಗಳವರು ಮಹಾರಾಜಕುಮಾರಿ ಶ್ರೀಕಂಠ ಒಡೆಯರ್ ತಂಗಿ ಅವ್ರನ್ನ ಕೊಟ್ಟು ಮದುವೆ ಮಾಡಿರೋ ಅಂಥದ್ದು. ಇವರು ಸದಾಶಿವನಗರದಲ್ಲಿದ್ದಾರೆ. ಅಲ್ಲಿಷ್ಟು ಇವಾಗ ವೈಟ್ ಫೀಲ್ಡರ್ ಇರೋದು. ಯಾಕಂದ್ರೆ ಸದಾಶಿವನಗರದಲ್ಲಿ ಇವಾಗ ವೈಟ್ ಫೀಲ್ಡರ್. ನಮ್ಮ ಶ್ರೀಕಂಠ ಒಡೆಯರ ಮೀನಾಕ್ಷಿ ದೇವಿಯವ್ರನ್ನ ನಮ್ಮ ಮಠ ಈ ಸ್ವಾಮಿಗಳು ಈ ಮಠದ ಮಳವಳ್ಳಿ ಮಠದ ಪೀಠಾಧಿಪತಿಗಳು ಚದುರಂಗ ಅವರು ಕೊಟ್ಟಿದ್ದು ಬೇರೆ. ಚದುರಂಗ ಅವರು ಕೊಟ್ಟಿದ್ದು ಬೇರೆ. ಸಾಹಿತಿಗಳು ಅವ್ರು ಅಲ್ಲ, ಅದು ಬೇರೆ. ಅವ್ರು ಗಾಯತ್ರಿ ದೇವಿ ಮಗಳು, ಇವರು ಮೀನಾಕ್ಷಿ ದೇವಿ. ಹಾಗಾದ್ರೆ ನಮ್ಮ ಶ್ರೀಕಂಠ ಹತ್ರಿಗೆ ಭಾವ. ಹೌದು, ಇಲ್ಲಿ ಪೀಠಾಧಿಪತಿ ಇದ್ದಾರೆ. ನಮ್ಮ ಪೀಠಾಧಿಪತಿಗಳಿಗೆ ಸೋದರ ಮಾವ ಆಗ್ಬೇಕು. ನಿಮ್ಮ ಹೆಸರು? ಭರತ್ ಅಂತ. ನೀವು ಯಾವರು? ಇಲ್ಲ, ಚಂದಗಾಲ ಪಕ್ಕ. ಅಲ್ಲಿ ಪೂಜಾರಿ ಚಂದಗಾಲವರು ಅಂದರೆ ಹಳೆ ಅಲ್ಲ, ಚಂದಗಾಲ್ಗೆ ಏನಾದೊಂದು ಇತಿಹಾಸನೇ ಇದೆ. ಯಾಕಂದ್ರೆ ಸ್ವಾಮಿನೇ ಚಂದಗಾಲ ಅಂತ ಹೆಸರಿಟ್ಟಿದ್ದು. ಚಂದಗಾಲು ನಮ್ಮೂರಲ್ಲೇ ಸ್ವಾಮಿ ಕಪ್ಪಡಿಗೆ ಹಳೆ ಬರ್ಬೇಕಾದ್ರೆ ಕಪ್ಪಿ ಇರೋದು ಅಲ್ಲೇ ಅಲ್ವಾ ನಿಮ್ಮೂರ್ಗೆ? ಹಳೆ ಕಪ್ಪಿ ಇರೋದು ನಿಮ್ಮೂರ ಹತ್ರ? ಹೌದೌದು, ಚಂದಗಾಲ ಹತ್ರ. ಹೋಗಿದ್ದೆ. ಸ್ವಾಮಿಗೆ ಪವಾಡ ಸದೃಶವಾಗಿ ಎಳ್ನೀರು ಬಂದಿತ್ತು ಅದೇ ಜಾಗದಲ್ಲಿ. ಮರನೇ ಬಾಗಿ ಎಳ್ನೀರು ಕೊಟ್ಟಿದ್ದಂಥದ್ದು ಚಂದಗಾಲಲ್ಲಿ. ಅದಕ್ಕೆ ಸ್ವಾಮಿಗಳು ಅವ್ರು ಪೂಜೆ ಮಾಡ್ತಾರೆ. ಅಲ್ಲ, ಚಂದಗಾಲ ಒಟ್ಟು ಚಂದಗಾಲದ ಇತಿಹಾಸ. ಚಂದಗಾಲ ಅನ್ನೋ ಹೆಸರು ನೋಡಿ ಸ್ವಾಮಿಗಳೇ ರಾಚಪ್ಪಾಜಿ ಸ್ವಾಮಿಗಳೇ ಇಟ್ಟಿದ್ದು ಹೆಸರು. ಸರಿ, ನಾವು ಮಿಗ್ಲವರು. ಧನ್ಯವಾದಗಳು, ನಮಸ್ಕಾರಪ್ಪ. ಥ್ಯಾಂಕ್ ಯು ಸ್ವಾಮೀಜಿ ಅವರೇ. ಇವರೆಲ್ಲ ಇಲ್ಲೇ ಹೆಲ್ಪ್ ನೋಡ್ಕೊತೀವಿ. ಇವರು ಇಲ್ಲೇ ವರ್ಕ್ ಮಾಡೋರೆ. ಹೌದಾ? ನಾನು ನೋಡಿಲ್ವಾ? ಯಾವ ವರ್ಷದಲ್ಲಿ? ನಾನು 10 ವರ್ಷ ಇಲ್ಲೇ ಬರ್ತಾ ಇದ್ದೆ. 2016ವರೆಗೆ ಬರ್ತಾ ಇದ್ದೆ. 4 ವರ್ಷ ಆಯಿತು. 16ವರೆಗೆ ರಿಟೈರ್ಡ್ ಆದ್ರೆ 2 ವರ್ಷ ಆಯ್ತು. 2016. ಕಪ್ಪಡಿಯಲ್ಲಿರುವ ಗದ್ದುಗೆಯ ಮಹಿಮೆಯನ್ನು ಸ್ವತಃ ನೋಡಿ ತಿಳಿದುಕೊಳ್ಳಬೇಕಾದರೆ ಮೈಸೂರಿಗೆ ಕೇವಲ 52 ಕಿಲೋಮೀಟರ್ ದೂರ ಇರುವ ಕಪ್ಪಡಿಗೆ ಹೋಗಬೇಕಾಗಿರುವ ಮಾರ್ಗ ಮೈಸೂರಿನಿಂದ ಕೃಷ್ಣರಾಜನಗರ, ಹೆಬ್ಬಾಳು, ಕಪ್ಪಡಿ. ಈ ಪುಣ್ಯ ಸ್ಥಳವು ಕಾವೇರಿ ನದಿಯ ಬಲದಂಡೆಯ ಮೇಲಿದ್ದು ನೋಡಲೇಬೇಕಿರುವ ನಿಸರ್ಗದಲ್ಲಿರುವ ಪವಿತ್ರ ಸ್ಥಳ. ಧನ್ಯವಾದಗಳು.